ಜನಾರ್ದನ್ ರೆಡ್ಡಿ ಕೆಆರ್ಪಿಪಿ ಕಟ್ಟಿ ಸೆಡ್ ಹೊಡೆದಿದ್ದು ಕೇಸರಿ ಪಡೆಗೆ ಸ್ವಲ್ಪ ಟೆನ್ಷನ್ ಶುರುವಾಗಿತ್ತು. ಆದರೆ ಗಣಿ ಧಣಿ ಈಗ ಬಿಜೆಪಿ ಸೇರಿದ್ದಾಗಿದೆ. ಇನ್ನೇನು ತಲೆಬೇನೆ ಇಲ್ಲ ಅಂತ ಅನ್ಕೊಂಡಿದ್ದಂತಹ ಕಮಲ ಕಲಿಗಳಿಗೆ ಈಗ ಸಹೋದರರ ಮುನಿಸು ಮತ್ತೆ ತಲೆನೋವು ತರಿಸಿದೆ. ಗಣಿನಾಡು ಬಳ್ಳಾರಿಯಲ್ಲಿ ಬಿಜೆಪಿಗೆ ಮತ್ತೆ ಟೆನ್ಷನ್. ಬಿಜೆಪಿಗೆ ಗಣಿಧಣಿ, ಸೋಮಶೇಖರ್ ರೆಡ್ಡಿಗೆ ಮುನಿಸು. ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ರೆಡ್ಡಿ ಬ್ರದರ್ಸ್ ಮುನಿಸು ಬಿಜೆಪಿಗೆ ಹೊಸ ಟೆನ್ಷನ್ ಶುರು ಮಾಡಿದೆ. ಜನಾರ್ದನ್ ರೆಡ್ಡಿ ಹಾಗೂ ಅವರ ಪತ್ನಿ ಅರುಣಾಲಕ್ಷ್ಮಿ ವಿರುದ್ಧ ಸೋಮಶೇಖರ್ ರೆಡ್ಡಿ ಮುನಿಸಿಕೊಂಡಿದ್ದಾರೆ. ಹೀಗಾಗಿ ಜನಾರ್ದನ್ ರೆಡ್ಡಿ ಹಾಗೂ ಅವರ ಪತ್ನಿ ಅರುಣಾಲಕ್ಷ್ಮಿ ಭಾಗವಹಿಸುವ ಕಾರ್ಯಕ್ರಮಗಳಿಂದ ದೂರ ಉಳಿದಿದ್ದಾರೆ. ಕಳೆದ ಎಲೆಕ್ಷನ್ನಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಬಳ್ಳಾರಿ ನಗರ ಕ್ಷೇತ್ರದಿಂದ ಸೋಮಶೇಖರ್ ರೆಡ್ಡಿ ಸ್ಪರ್ಧಿಸಿದ್ರು. ಆದರೆ ಜನಾರ್ದನ್ ರೆಡ್ಡಿ ಬಿಜೆಪಿ ಮೇಲಿನ ಸಿಟ್ಟಿಗೆ ಹೊಸ ಪಕ್ಷ ಸ್ಥಾಪನೆ ಮಾಡಿ ತಮ್ಮ ಪತ್ನಿಯನ್ನೇ ಅಭ್ಯರ್ಥಿ ಮಾಡಿ ಸ್ವಂತ ಸಹೋದರ ಸೋಮಶೇಖರ್ ರೆಡ್ಡಿ ವಿರುದ್ಧವೇ ಸ್ಪರ್ಧೆಗಿಳಿಸಿದ್ರು. ರಿಸಲ್ಟ್ ಬಂದಾಗ ಸೋಮಶೇಖರ್ ರೆಡ್ಡಿ 3ನೇ ಸ್ಥಾನಕ್ಕೆ ಕುಸಿದಿದ್ರು. ಅರುಣಾಲಕ್ಷ್ಮಿ 2ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದ್ರು. ಆದ್ರೆ ಇಬ್ಬರ ಜಗಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾರಾ ಭರತ್ ರೆಡ್ಡಿ ಗೆದ್ದು ಬೀಗಿದ್ರು. ಇದೇ ವಿಚಾರ ಈಗ ಸೋಮಶೇಖರ್ ರೆಡ್ಡಿಗೆ ನೋವುಂಟು ಮಾಡಿದೆ. ಜನಾರ್ದನ್ ರೆಡ್ಡಿ ತಮ್ಮ ಪತ್ನಿ ಅರುಣಾರನ್ನ ಕಣಕ್ಕೆ ಇಳಿಸದೇ ಇದ್ದಿದ್ರೆ ಸೋಮಶೇಖರ್ ರೆಡ್ಡಿ ಗೆಲ್ಲೋ ಸಾಧ್ಯತೆ ಇತ್ತು. ಅಂದು ನನ್ನ ಸೋಲಿಗೆ ಕಾರಣರಾದವರ ಜೊತೆಗೆ ನಾನು ಈಗ ಪ್ರಚಾರ ಮಾಡಲ್ಲ ಅಂತ ಸೋಮಶೇಖರ್ ರೆಡ್ಡಿ ಹಠ ಹಿಡಿದಿದ್ದಾರೆ. ಜನಾರ್ದನ್ ರೆಡ್ಡಿ ಪತ್ನಿ ಬಂದರೆ ನಾನು ಬರಲ್ಲ ಅಂತಿದ್ದಾರೆ. ನಿನ್ನೆ ಬಳ್ಳಾರಿಯಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಅರುಣಾಲಕ್ಷ್ಮಿ ಇದ್ದ ಕಾರಣಕ್ಕೆ ಗೈರಾಗಿದ್ರು. ಸೋಮಶೇಖರ್ ರೆಡ್ಡಿ ಮುನಿಸು ಈಗ ದುಬಾರಿಯಾಗೋ ಸಾಧ್ಯತೆ ಇದೆ. ಶ್ರೀರಾಮುಲು ಸಂಧಾನ ಮಾಡೋಕೆ ಪ್ರಯತ್ನ ಮಾಡ್ತಿದ್ರು, ವರ್ಕೌಟ್ ಆಗದೆ ಇರೋದು ಬಿಜೆಪಿಗೆ ತಲೆನೋವಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಸಿಎಂಗೆ ಸವಾಲು ಹಾಕಿದ್ದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡಗೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಟಕ್ಕರ್ ಕೊಟ್ಟಿದ್ದಾರೆ. ಇನ್ನು ಅರಮನೆಗೆ ಶೃಂಗೇರಿ ಶ್ರೀಗಳು ಭೇಟಿ ನೀಡಿ ಯದುವೀರ್ಗೆ ಆಶೀರ್ವದಿಸಿದ್ದಾರೆ. ಅರಮನೆ ನಗರಿಯಲ್ಲಿ ಎಲೆಕ್ಷನ್ ಫೀವರ್ ಹೇಗಿದೆ ನೋಡೋಣ ಬನ್ನಿ. ಮೈಸೂರು ಲೋಕ ರಣಕಣ ದಿನದಿಂದ ದಿನಕ್ಕೆ ಕಲರ್ಫುಲ್ ಆಗ್ತಿದೆ. ಅರಮನೆ ನಗರಿ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ದೋಸ್ತಿಗಳ ಪ್ರತಿಷ್ಠೆಯ ಕಣ ಆಗಿದೆ. ಅಭ್ಯರ್ಥಿ ಯದುವೀರ್ ಗೆಲುವಿಗೆ ಮೈತ್ರಿ ನಾಯಕರು ರಣತಂತ್ರ ರೂಪಿಸುತ್ತಿದ್ದಾರೆ. ಮೈಸೂರು ಅರಮನೆಗೆ ಶೃಂಗೇರಿ ಶ್ರೀಗಳು ಭೇಟಿ ನೀಡಿದ್ರು. ಯದುವೀರ್ ವಿಧುಶೇಖರ ಭಾರತಿ ಶ್ರೀಗಳ ಪಾದ ಪೂಜೆ ಮಾಡಿದ್ರು. ಶೃಂಗೇರಿ ಪೀಠ ಯದುವಂಶದ ಆರಾಧ್ಯ ದೈವ ಆಗಿದೆ. ಇನ್ನು ಮೈಸೂರಿನಲ್ಲಿ ಕಾಂಗ್ರೆಸ್ ಹಾಗೂ ಮೈತ್ರಿ ಪಡೆ ನಡುವೆ ಆರೋಪ ಪ್ರತ್ಯಾರೋಪಗಳ ಸರಣಿ ಕಂಟಿನ್ಯೂ ಆಗಿದೆ. ಎಸ್ ಸಿಎಂ ಸಿದ್ದರಾಮಯ್ಯಗೆ ರಾಜಕೀಯ ಪುನರ್ಜನ್ಮ ನೀಡಿದ ಚಾಮುಂಡೇಶ್ವರಿ ಕ್ಷೇತ್ರದ ಗೆಲುವು ಸೋಲಿನ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಜಿಟಿಡಿ ಏನ್ ಕಡಿದು ಕಟ್ಟೆ ಹಾಕಿದ್ದಾನೆ ಎಂದಿದ್ದಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಸಿಎಂ ಚುನಾವಣೆಗೆ ಬನ್ನಿ, ನಾನಾ ನೀವ ನೋಡೋಣ ಎಂದು ಸವಾಲು ಹಾಕಿದ್ರು. ಸಿಎಂ ಪುತ್ರ ಯತೀಂದ್ರ ವಿರುದ್ಧ 60% ಕಮಿಷನ್ ದಂಧೆ ಬಗ್ಗೆ ಆರೋಪ ಮಾಡಿದ್ರು. ಇದೀಗ ಜಿಟಿಡಿ ಆರೋಪಕ್ಕೆ ಸಿಎಂ ಪುತ್ರ ತಿರುಗೇಟು ನೀಡಿದ್ದಾರೆ. ಏನು ಗಂಭೀರವಾದಂಥ ಆರೋಪ, ಗಂಭೀರತೆ ಇಲ್ಲದೆ ನಿಜವಾದ ಗಂಭೀರವಾದ ಆರೋಪ ಅಂತಿದ್ರೆ ಅದಕ್ಕೆ ಸಾಕ್ಷಿ ಅದನ್ನು ಕೊಟ್ಟ ಆರೋಪಗಳನ್ನು ಮಾಡ್ತಿದ್ರು. ಇವಾಗ ನಾನು ಹೇಳ್ತೀನಿ, ಇವತ್ತು ಜಿಟಿ ದೇವೇಗೌಡರು 80% ಕಮಿಷನ್ ತಗೋತಾರೆ MLA ಆಗಿ ಅಂತ. ನಾನು ಹೇಳ್ತೀನಿ, ಸಹಕಾರಿ ಕ್ಷೇತ್ರದಲ್ಲಿ ಅವ್ರು ಇಷ್ಟು ವರ್ಷಗಳಿಂದ ಅಧಿಕಾರದಲ್ಲಿದ್ದಾರೆ, ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ ಅಂತ. ಆದರೆ ಆ ರೀತಿ ಸಾಕ್ಷಿ ಆಧಾರ ಇಲ್ಲದೆ ಎಲ್ಲರೂ ಮಾತಾಡ್ತಾರೆ. ಆ ರೀತಿ ಎಲ್ಲರೂ ಮಾತಾಡ್ತಾರೆ ಅಂತ ಹೇಳಿ ನಾನು ಆರೋಪ ಮಾಡೋಕ್ಕಾಗುತ್ತಾ? ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಹಠಕ್ಕೆ ಬಿದ್ದಿರುವ ಸಿಎಂ ತಾವು ಸೋತಿರುವುದು ಕ್ಷೇತ್ರದಲ್ಲೇ ಅತಿ ಹೆಚ್ಚಿನ ಲೀಡ್ ಪಡೆಯಲು ಪುತ್ರ ಯತೀಂದ್ರ ಪರಾಜಿತ ಅಭ್ಯರ್ಥಿ ಮಾವಿನಹಳ್ಳಿ ಸಿದ್ದೇಗೌಡಗೆ ಟಾಸ್ಕ್ ನೀಡಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ವಿಚಾರದಲ್ಲಿ ಶುರುವಾದ ಟಾಕ್ ವಾರ್ ಇದೀಗ ನಿಲ್ಲೋ ಲಕ್ಷಣ ಕಾಣುತ್ತಿಲ್ಲ. ಪ್ರತಿಷ್ಠೆ ಕಣವಾಗಿರೋ ಕ್ಷೇತ್ರದಲ್ಲಿ ಯಾರ ಕೈವಶವಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.